ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ಅವರು ನಡೆಸಿ ಅವರೆಲ್ಲರೂ ನಿಮ್ಮ ಪರವಾಗಿ ಇತರರಿಗೆ ನಿಮ್ಮ ಚಿತ್ತಾನುಸಾರ ಸಾಕ್ಷಿ ನುಡಿಯುವಂತೆ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂತ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 10. 10 ಆಜ್ಞೆಗಳಲ್ಲಿ 9ನೇ ಆಜ್ಞೆ, ಸುಳ್ಳು ಸಾಕ್ಷಿ ಹೇಳಬಾರದು, ಭಾಗ 10. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಮತ್ತಾಯ 23:13. ಮತ್ತಾಯ 23:13. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ನೋಡಿ, ಸುಳ್ಳು ಬೋಧನೆ ಮಾಡಿ ನಾನಾ ಥರದ ಹಾದಿ ತಪ್ಪಿಸಿ ಅವರನ್ನ ತಮಗೆ ಬೇಕಾದಾಗೆ ಮನ ಒಳಿಸಿಕೊಂಡು ಇವರೊಂದು ಸಂಪಾದನೆಗಾಗಿ, ಇವರ ಜೀವನಕ್ಕಾಗಿ ಏನ್ ಮಾಡ್ತಾ ಇದ್ದಾರೆ, ಮನುಷ್ಯರನ್ನ ಅವಲಂಬಿಸಿಕೊಳ್ಳಕ್ಕಾಗಿ, ಜನಸಂಖ್ಯೆ ಕೂಡಿಸುವುದಕ್ಕಾಗಿ, ಸರಿಯಾದ ಸುವಾರ್ತೆಯನ್ನು ಸಾರದೆ, ದೇವರ ವಿಷಯವನ್ನು ತಿಳಿಸದೆ, ಯಾವುದು ಶಾಪ, ಯಾವುದು ಆಶೀರ್ವಾದ, ಯಾವುದು ಜೀವ, ಯಾವುದು ಮರಣ ಎಂಬುದನ್ನು ಸರಿಯಾಗಿ ತಿಳಿಯಪಡಿಸದೆ ಏನ್ ಮಾಡ್ತಾ ಇದ್ದಾರೆ, ಇವರೊಂದು ಲಾಭಕ್ಕಾಗಿ ಜನಗಳನ್ನ ಹಾದಿ ತಪ್ಪಿಸ್ತಾ ಇದ್ದಾರೆ. ಹಾಗೆ ಅಲ್ಲಿ ಹೇಳಿದರೆ, ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರೋನು ಬಿಡುವುದಿಲ್ಲ, ಅಂತವರಂತೂ ಹೋಗುವುದಿಲ್ಲ. ಯಾರಾದ್ರೂ ಹೋಗುವವರಿದ್ರೆ ಸುಳ್ಳು ಹೇಳಿ ಅವರನ್ನು ಕೂಡ ನರಕಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಸುಳ್ಳು ಬೋಧಕರು, ಯಾಜಕರುಗಳು, ಪಾಸ್ಟರ್ಗಳು, ಫಾದರ್ಗಳು, ಬೀಸಕಗಳು, ರೆವರೆಂಡ್ಗಳು ಕೇಳವರು ಇವರ ಸಂಪಾದನೆಗಾಗಿ. ಅದಕ್ಕೆ ದೇವರಲ್ಲಿ ಹೇಳ್ತಾ ಇದ್ದಾರೆ, ಕಪಟಿಗಳಾದ ಧರ್ಮಶಾಸ್ತ್ರಿಗಳೇ ಎಂಬುದಾಗಿ. ಹಾಗೆ ಇದಕ್ಕೊಂದು ವಚನವನ್ನು ನೋಡಿಕೊಳ್ಳೋಣ. ಮಾರ್ಕ 12:40. ವಿಧವೆಯರ ಮನೆಗಳನ್ನು ನುಂಗಿ ನಟನೆಗಾಗಿ ದೇವರಿಗೆ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುವರಾದ ಇವರು ಹೆಚ್ಚಾದ ದಂಡನೆಯನ್ನು ಹೊಂದುವರು ಅಂದನು. ಅನೇಕರು ಏನ್ ಮಾಡ್ತಾ ಇದ್ದಾರೆ, ಬರೀ ವಿಧವೆಯರನ್ನು ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಯಾರು ಸರಿಯಾಗಿ ಇವತ್ತು ಗಂಡ ಇಲ್ಲದಂತ ಒಂದು ವಿಧವರಿದ್ದಾರೆ, ಅವ್ರ ಹತ್ರ ಎಷ್ಟು ಆಸ್ತಿ ಇದೆ, ಎಷ್ಟು ಮನೆ ಸಾಮಾನಿದೆ, ಎಷ್ಟು ಬೆಳ್ಳಿ ಬಂಗಾರ ಇದೆ, ಎಷ್ಟು ದುಡ್ಡು ಇದೆ ಅಂತೇಳಿ ಅಂಥವರನ್ನೇ ಹುಡುಕಿಕೊಂಡು ಹೋಗಿ, ನಮ್ಮಲ್ಲಿಗೆ ಬನ್ನಿ ಅಥವಾ ನಮ್ಮ ಆಶ್ರಮಕ್ಕೆ ಸೇರಿಸಿಕೊಳ್ಳಿ, ನಾವು ಚೆನ್ನಾಗಿ ನೋಡ್ತೇವೆ, ಎಲ್ಲ ತಂದು ಆಶ್ರಮಕ್ಕೆ ಹಾಕಿ, ನಿಮಗೆ ಯಾರು ನೋಡೋರಾಗಿದ್ದಾರೆ ನಿಮ್ಮನ್ನು, ನಮ್ಮದು ಇದೇ ಕೆಲಸವಾಗಿದೆ, ದೇವರು ನಮ್ಮನ್ನು ನಿಮ್ಮ ಹತ್ರ ಕಳಿಸಿದ್ದಾರೆ ಅಂತ ಹೇಳಿ ಅವರನ್ನ ನಂಬಿಸಿ, ಅವರಿಗೆ ಸಂತೋಷ ಪಡಿಸಿ, ಅವರನ್ನ ಪರವಾಗಿ ಮಾಡಿ, ಅವರ ಮನೆ ಸಾಮಾನು, ಅವರ ಹತ್ರ ದುಡ್ಡು, ಮತ್ತೆ ಅವರ ಹತ್ರ ಇರುವಂತ ಬೆಳ್ಳಿ ಬಂಗಾರಗಳನ್ನ ತಕೊಂಡು, ಒಂದು ವೇಳೆ ಅವರ ಹತ್ರ ದುಡ್ಡಿದ್ರೆ ಅದನ್ನು ಇವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ನಾನಾ ರೀತಿ ವಿಧವೆಯರನ್ನು ವಂಚಿಸುವವರಾಗಿದ್ದಾರೆ. ಇಂಥವರು ಕೂಡ ನಾನು ನೋಡಿದ್ದೇನೆ. ಇದಕ್ಕೊಂದು ಸಾಕ್ಷಿ ನೋಡ್ಕೊಡ್ತಾ ಇದ್ದೇನೆ. ನಮ್ಮ ಕರ್ನಾಟಕ ಜಿಲ್ಲೆಯ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆಯಲ್ಲಿ, ಒಂದು ತಾಲೂಕಿನಲ್ಲಿ ಒಂದು ಕಡೆಗೆ ನಾನು ಇದ್ದೆ. ಸ್ವಲ್ಪ ಒಂದು ವರ್ಷ ಚಿಲ್ಲರೆ ಒಂದು ಆಶ್ರಮದಲ್ಲಿ ಇದ್ದೆ. ಅಲ್ಲಿ ಬಹಳ ದೊಡ್ಡ ಸೇವಕರು ಎಲ್ಲಾ ಕಡೆಗೂ ಹೋಗಿ ಇಂಗ್ಲಿಷು, ಹಿಂದಿ, ಕನ್ನಡದೆಲ್ಲ ಬೋಧನೆ ಮಾಡಿ ಬರೋರು. ಇವರಿಗೊಬ್ಬ ಶಿಷ್ಯನಿದ್ದ. ಎಲ್ಲೆಲ್ಲಿ ವಿಧವರಿದ್ದಾರೆ ಅಂತ ಅವರನ್ನು ನೋಡಿಕೊಂಡು ಟಾರ್ಗೆಟ್ ಮಾಡಿ ಅಲ್ಲಿಗೆಲ್ಲ ಈ ಶಿಷ್ಯನ ಕಳಿಸುವಂಥದ್ದು. ಆ ಶಿಷ್ಯನಿಗೂ ತಿಂಗಳಿಗೆ ಬಹಳ ಸಂಬಳ. ಹೋಗಿ, ಬನ್ನಿ ನಮ್ಮ ಆಶ್ರಮಕ್ಕೆ, ನೀವು ಒಬ್ಬರೇ ಇದ್ದೀರಿ, ನಮಗೆ ಗೊತ್ತಾಯ್ತು, ಯಾಕೆ ನಿಮ್ಮನ್ನ ಈ ರೀತಿ ಇದ್ದೀರಿ, ಬನ್ನಿ ಎಲ್ಲ ತಗೊಬಂದು ಆಶ್ರಮದಲ್ಲಿ ಇರಿ, ಚೆನ್ನಾಗಿ ನೋಡ್ಕೊಳ್ತೇವೆ ಅಂತ ಹೇಳಿ ನನಗೆ ಗೊತ್ತಿದ್ದಾಗೆ ಅನೇಕರನ್ನ ಕರ್ಕೊಂಡು ಬಂದವರ ಹಣವನ್ನೆಲ್ಲ ತಕೊಂಡು, ಬಂಗಾರವನ್ನೆಲ್ಲ ತಕೊಂಡು, ಮನೆ ಸಾಮಾನೆಲ್ಲ ಆಶ್ರಮಕ್ಕೆ ಹಾಕೊಂಡು ಸ್ವಲ್ಪ ದಿವಸ ಅವರನ್ನು ಬಹಳ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲ ಚೆನ್ನಾಗಿರ್ತಾರೆ. ಆಮೇಲೆ ಅವರ ಪರಿಸ್ಥಿತಿ ಅದೋ ಗತಿ, ಕಣ್ಣೀರು ಹಾಕೊಂಡೇ ಅವರಲ್ಲಿ ಸಾಯ್ಬೇಕಾಗ್ತದೆ. ಹಾಗೆ ಅವರ ಜೀವನಮಾನ ಮುಗಿದ ಮೇಲೆ ಅದನ್ನೆಲ್ಲವನ್ನ ಮಾರಾಟ ಮಾಡುವಂಥದ್ದು. ಇದು ನನ್ನ ಕಣ್ಣಾರೆ ಕಂಡಂಥದ್ದು. ಮತ್ತು ಇವತ್ತು ಸ್ವಲ್ಪ ಆಶ್ರಮಗಳಲ್ಲಿ ಇದೇ ರೀತಿ ನಡೀತಾ ಇದೆ, ಇವತ್ತು ಕೂಡ ನಡೀತಾ ಇದೆ. ಆದ್ದರಿಂದ
ಅದಕ್ಕೆ ಇಲ್ಲಿ ಹೇಳಿದ್ದು, ವಿಧವೆಯರ ಮನೆಗಳನ್ನು ನುಂಗಿ ನಟನೆಗಾಗಿ ದೇವರಿಗೆ ಉದ್ದವಾದ ಪ್ರಾರ್ಥನೆಗಳನ್ನು ಮಾಡುವರಾದ ನಿಮ್ಮ ಇವರು ಹೆಚ್ಚಾದ ದಂಡನೆಯನ್ನು ಹೊಂದುವರು. ಬಹಳ ಶಿಕ್ಷೆ ಒಳಪಡ್ತಾರೆ ಇಂಥ ಸೇವಕರುಗಳು, ಇಂಥ ಒಂದು ಸಾಕ್ಷಿದಾರರು, ಇಂಥ ಒಂದು ಯಾಜಕರು, ಇಂಥ ಒಂದು ಗುರುಗಳು, ಇಂಥ ಒಂದು ಪ್ರವಾದಿಗಳು. ಬಹಳ ಎಚ್ಚರವಿರಬೇಕು ನನ್ನ ಸಹೋದರ ಸಹೋದರಿಯರೇ, ಬಹಳ ಎಚ್ಚರ. ಆದ್ದರಿಂದ ಇವರ ಬಗ್ಗೆ ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ. 14ನೇ ವಚನ, ಮತ್ತ 23:14. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ನೀವೊಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ 2ರಷ್ಟಾಗಿ ನರಕಪಾತ್ರನಾಗಿ ಮಾಡುತ್ತೀರಿ. ಅಯ್ಯೋ ಬನ್ನಿ, ನಮ್ಮ ಸಭೆಗೆ ಸೇರಿಕೊಳ್ಳಿ, ದೇವರೊಬ್ಬಳಿಗೆ ಬರಲಿ, ಕ್ರಿಸ್ತನಲ್ಲಿ ಬರಲಿ. ನಿಮ್ಮ ಎಲ್ಲ ಕಷ್ಟ ಸಂಕಟಗಳು, ದುಃಖ ದುಗುಡಗಳು ಎಲ್ಲವೂ ಮಾಯವಾಗ್ತದೆ, ಎಲ್ಲವೂ ಸರಿ ಆಗ್ತದೆ. ನಮ್ಮ ದೇವರು ಸತ್ತವರನ್ನು ಬದುಕಿಸುವ ದೇವರು, ಎಲ್ಲವನ್ನು ನಿವಾರಣೆ ಮಾಡುವ ದೇವರು. ಬನ್ನಿಂತ ಹೇಳಿ ಮಾಡಿ ಅವರನ್ನ ಆಸೆ ಹುಟ್ಟಿಸಿ ನಾನಾ ತರದಲ್ಲಿ ಖಂಡಿತವಾಗಿ ಬಂದು ಏನ್ ಮಾಡ್ತಾರೆ, ದೀಕ್ಷಾಸ್ಥಾನ ತಗೊಳ್ಳಿ. ಬರೀ 1 ವಾರ 2 ವಾರ 1 ತಿಂಗಳು 2 ತಿಂಗಳು ಹೋದ್ರೆ ಸರಿ, ಅವರು ಪ್ರಾರ್ಥನೆಗೆ ಬನ್ನಿ, ದೀಕ್ಷಾಸ್ಥಾನ ತಗೊಳ್ಳಿ, ನಿಮ್ಮ ಪಾಪಗಳನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಈ ಪಾಪ ಅಂದ್ರೆ ಏನು, ಹಿರಿಯರಿಂದ ಬಂದ ಪಾಪ ಏನು, ನಾವು ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು, ದೇವರ ಆಶೀರ್ವಾದಕ್ಕೆ ನಾವು ಮುಂದೆ ಹೇಗೆ ಜೀವಿಸಬೇಕು, ದೇವರಿಂದ ಹೌದು ಒಳ್ಳೆಯದಾಗ್ತದೆ, ಎಲ್ಲ ಕಷ್ಟ ಸಂಕಟ ದುಃಖಗಳನ್ನು ಪರಿಹಾರ ಮಾಡವ್ರೆ. ಆದ್ರೆ ಈಗ ಒಂದು ಉದಾಹರಣೆಗೆ ತಗೊಳ್ಳೋಣ. ಒಬ್ಬರಿಗೆ ಬೇಕಾದಷ್ಟು ಸಾಲ ಇರ್ತದೆ, ನೀವು ಬನ್ನಿ ದೇವರಲ್ಲಿ ವಿಶ್ವಾಸ ಇಡಿ, ನಿಮ್ಮ ಸಾಲವೆಲ್ಲ ಮುಗಿಯುತ್ತದೆ ಅಂದ್ರೆ ಈ ಸಾಲವನ್ನ ಯಾರು ತಂದು ಕೊಡೋರು? ದೇವರು ನಮಗೆ ಸ್ತೋತ್ರವಾಗಲಿ. ಹೀಗೆ ಇವತ್ತು ಬಹಳ ಜನರನ್ನ ವಂಚನೆ ಮಾಡಿದ್ದಾರೆ. ಆದರೆ ಖಂಡಿತವಾಗಿ ನಮ್ಮ ಪಾಪಗಳಿಗಾಗಿ ನಾವು ಒಪ್ಪಿಕೊಂಡು ಸಾಲವನ್ನ ತೀರಿಸುವ ದಾರಿಯನ್ನ ನಾವೇ ದೇವರ ಪ್ರಾರ್ಥನೆ ಮೂಲಕ ನಾವು ಹುಡುಕಿಕೊಳ್ಬೇಕು. ಆಗ ದೇವರು ನಮಗೆ ಜ್ಞಾನವನ್ನು ಕೊಡುವವರಾಗಿದ್ದಾರೆ. ಇದೆಲ್ಲ ತಿಳಿಸೋದೇ ಇಲ್ಲ. ಹೀಗೆ ನಾನಾ ಥರದ ಸುಳ್ಳನ್ನು ಹೇಳಿ ಅವರನ್ನು ವಂಚಿಸಿ ದೀಕ್ಷಾಸ್ಥಾನ ತಗೊಳ್ಳಿ. ಯಾಕೆ ಪ್ರತಿ ಭಾನುವಾರ ಅವರ ಮುಂದೆ ಹೋಗಿ ಅಲ್ಲಿ ಕೂತ್ಕೊಳ್ಬೇಕು, ಇವರಿಗೆ ಜನ ಬೇಕು, ದಶಾಂಶ ಕಾಣಿಕೆ ಬೇಕು. ಅದಕ್ಕಾಗಿ ಇವರು ಜನಗಳನ್ನ ಏನ್ ಮಾಡ್ತಾ ಇದ್ದಾರೆ, ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ, ಕ್ರೈಸ್ತರನ್ನು ಮಾಡಿಕೊಳ್ಳುವುದಕ್ಕಾಗಿ ಇವತ್ತು ಇವರು ವಂಚಿಸುವರಾಗಿದ್ದಾರೆ. ಸುಳ್ಳು ಬೋಧಕರು, ಪ್ರವಾದಿಗಳು, ಯಾಜಕರುಗಳು ಅಂತ ಹೇಳೋರು. ಹಾಗೆ ಆಯ್ತು. ಒಂದು ವೇಳೆ ಇವರ ಮಾತಿಗರು ಮರಳಾಗಿ ಬಹಳ ಜನ ಇವತ್ತು ದೀಕ್ಷಾಸ್ಥಾನವನ್ನು ತಗೊಂಡು ಬಹಳ ಕಷ್ಟ ಸಂಕಟ ದುಃಖವನ್ನು ಅನುಭವಿಸಿಕೊಂಡು ಆಮೇಲೆ ಅಯ್ಯೋ ನನಗೆ ಯಾಕೆ ಬೇಕಾಯ್ತಪ್ಪ, ಏನು ಪ್ರಯೋಜನ ಇಲ್ಲ ಅಂತೇಳಿ ಬಹಳ ಜನ ಹಿಂದಿರುಗಿ ಹೋಗುತ್ತಲೇ ಇದ್ದಾರೆ. ಆಗ ಈ ಪಾಪ ಯಾರು ಹೇಳಿ ಮೋಸ ಮಾಡಿ ಸರಿಯಾಗಿ ವಿಚಾರವನ್ನ ಅವರಿಗೆ ಶಾಪ ಆಶೀರ್ವಾದ ಹಿರಿಯರ ಮೂಲಕ ಬಂದು ಹೋದಂತ ವಿಚಾರಗಳು, ನೀವು ಹಿಂದೆ ಈ ರೀತಿ ಮಾಡಿದ್ದು ತಪ್ಪಾಗಿದೆ, ಇನ್ನು ಮುಂದೆ ಈ ರೀತಿ ನಡ್ಕೊಳ್ಳಿ, ದೇವರು ನಿಮ್ಮನ್ನು ಆಶೀರ್ವಾದಿಸ್ತಾರೆ ಅಂತ ಹೇಳಿ ಸರಿಯಾದ ವಚನವನ್ನು ಸಾರದೆ ಮೋಸ ಮಾಡ್ತಾರೋ ಅಂಥವರಿಗೆ ಇಂಥವರ ಪಾಪಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಯ್ತು, ಅವರು ಆ ರೀತಿ ದೀಕ್ಷಾಸ್ಥಾನಗಳು ಬಂದ ಮೇಲೆ 1 ಸಲ 2 ಸಲ ಬಹಳ ಚೆನ್ನಾಗಿ ಮಾತಾಡ್ತಾರೆ, ಪ್ರೈಸ್ ಅರೌಂಡ್ ಹೇಳ್ತಾರೆ, ಹೇಗಿದ್ದೀಯ ಅಂತ ಹೇಳ್ತಾರೆ, ಅವರ ಮನೆಗೆ ಹೋಗ್ತಾರೆ. ಅಲ್ಲಿ ಹೋದಾಗ ಅವರು ಧಾರಾಳವಾಗಿ ಸಂತೋಷವಾಗಷ್ಟು ದಶಾಂಶ ಕಾಣಿಕೆ ಕೊಡದಿದ್ರೆ ಸಭೆಯಲ್ಲಿ ಚುಚ್ಚಿ ಮಾತಾಡೋರಾಗಿದ್ದಾರೆ ಅಂತವರನ್ನ. ಆಮೇಲೆ ತಿರುಗಿ ಕೂಡ ನೋಡೋದಿಲ್ಲ, ಹೇಗಿದ್ದೀರಿ ಅಂತಿಲ್ಲ, ಏನು ಇಲ್ಲ. ಅವರೇ ಬಂದು ಮಾತನಾಡಿದ್ರು ಕೂಡ ಬೆನ್ನು ಹಾಕಿ ನಿಲ್ಲುವರಾಗಿದ್ದಾರೆ. ಯಾರು? ಈ ಕಪಟಿ ಶಾಸ್ತ್ರಿಗಳು ಮತ್ತು ಫರಿಸಾಯರು, ಈ ಯಾಜಕರುಗಳು, ಈ ಪ್ರವಾದಿಗಳು ಮಾಡುವ ಕೆಲಸ ಇದಾಗಿದೆ. ಆಮೇಲೆ ಅದಕ್ಕೆ ಮುಂದಿನ ವಚನದಲ್ಲಿ ನಾವು ಓದ್ಕೊಂಡಿದ್ದೆ, ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಅದಕ್ಕೆ ಇವರಿಗಿಂತಲೂ ನರಕಕ್ಕೆ ಹೋಗುವ ಹಾಗೆ, ಇವರ ಮಾತನ್ನ ನಂಬಿ ಬಂದವರನ್ನ ಈ ರೀತಿ ನರಕಕ್ಕೆ ಹೋಗುವ ಹಾಗೆ ಮಾಡ್ತಾರೆ. ಅದಕ್ಕೆ ರೋಮಪುರದವರಿಗೆ ಬರೆದ ಪತ್ರದಲ್ಲಿ ಅಪೊಸ್ತಲ ಪೌಲರು ಹೇಳಿದ್ದಾರೆ, ನಿಮ್ಮಿಂದಾಗಿ ನನ್ನ ಬಳಿಗೆ ಬರೋರು ಕೂಡ ಬರ್ತಾ ಇಲ್ಲ ಎಂಬುದಾಗಿ. ಇವತ್ತು ಅನೇಕರಿಗೆ ಕ್ರೈಸ್ತರಂದ್ರೆ ಅಸಹ್ಯವಾಗಿದೆ, ಯೇಸು ಅಂದ್ರೆ ಅಸಹ್ಯವಾಗಿದೆ, ಬೈಬಲ್ ಅಂದ್ರೆ ಅಸಹ್ಯವಾಗಿದೆ. ಕಾರಣ ಸುಳ್ಳು ಹೇಳಿ ವಂಚನೆ ಮಾಡಿ ಇವತ್ತು ದೇವರಿಗೆ ಕೆಟ್ಟ ಹೆಸರು ತಂದು ಬಿಟ್ಟಿದ್ದಾರೆ ಇವತ್ತು ಅನೇಕರು. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. 16ನೇ ವಚನ, ಅಯ್ಯೋ ದಾರಿ ತೋರಿಸುವ ಕುರುಡರೇ, ಒಬ್ಬನು ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ, ಆದರೆ ಒಬ್ಬನು ದೇವಾಲಯದ ಚಿನ್ನದ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕು ಎಂದು ನೀವು ಹೇಳುತ್ತೀರಿ. ಅವರು ನಾನಾ ರೀತಿಯಲ್ಲಿ ಆಣೆ ಇಡ್ತಾ ಇದ್ದಾರೆ, ಆಣೆ ಇಟ್ಟರೆ ನೀವು ನಡೆಸಲೇಬೇಕು ಅಂತ ಹೇಳೋದು ಖಂಡಿತವಾಗಿ ಹೌದು. ಹಳೆ ಒಡಂಬಡಿಕೆಯಲ್ಲಿ ನಡೆಸಲೇಬೇಕಿತ್ತು, ಆದರೆ ಹೊಸ ಒಡಂಬಡಿಕೆಯಲ್ಲಿ ಅದನ್ನ ದೇವರು ತಿದ್ದುಪಡಿ ಮಾಡಿದ್ದಾರೆ. ಅದನ್ನು ಮುಂದಿನ ವಚನದಲ್ಲಿ ಕೂಡ ತಿಳ್ಕೊಳ್ಳೋಣ. ಹುಚ್ಚರೇ, ಕುರುಡರೇ, ಯಾವುದು ಹೆಚ್ಚಿನದು, ಚಿನ್ನವೋ, ಚಿನ್ನವನ್ನು ಪಾವನ ಮಾಡುವ ದೇವಾಲಯವೋ?
ಒಬ್ಬನು ಯಜ್ಞವೇದಿಯ ಮೇಲೆ ಆಣೆ ಇಟ್ಟುಕೊಂಡರೆ ಅದೇನು ಆಣೆಯಲ್ಲ, ಆದರೆ ಅದರಲ್ಲಿರುವ ಕುಣಿಕೆಯ ಮೇಲೆ ಆಣೆ ಇಟ್ಟುಕೊಂಡರೆ ಅದನ್ನು ನಡೆಸಲೇಬೇಕೆಂದು ಹೇಳುತ್ತೀರಿ. ಕುರುಡರೇ, ಯಾವುದು ಹೆಚ್ಚಿನದು, ಕಾಣಿಕೆಯೋ ಆ ಕಾಣಿಕೆಯನ್ನು ಪಾವನ ಮಾಡುವ ಯಜ್ಞವೇದಿಯೋ? ಹೀಗಿರುವುದರಿಂದ ಯಜ್ಞವೇದಿಯ ಮೇಲೆ ಆಣೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರಲ್ಲಿರುವ ಎಲ್ಲದರ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತು. ದೇವಾಲಯದ ಮೇಲೆ ಆಣೆ ಇಟ್ಟುಕೊಂಡರೆ ಅದರ ಮೇಲೆಯೂ ಅದರಲ್ಲಿ ವಾಸ ಮಾಡುವತನ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತು. ಪರಲೋಕದ ಮೇಲೆ ಆಣೆ ಇಟ್ಟುಕೊಂಡರೆ ದೇವರ ಸಿಂಹಾಸನದ ಮೇಲೆಯೂ ಅದರಲ್ಲಿ ಕೂತಿರುವ ಆತನ ಮೇಲೆಯೂ ಆಣೆ ಇಟ್ಟುಕೊಂಡ ಹಾಗಾಯಿತು. ನೋಡಿ, ಆಣೆ ಇಟ್ಟರೆ ನೀವು ತೀರಿಸಲೇಬೇಕು. ಆದ್ರೆ ಆಣೆ ಇಡಕ್ಕೆ ಹೋಗಬಾರದು. ದೇವರ ಹೆಸರಲ್ಲಾಗಲಿ ಯಾವುದೇ ಕಾರಣಕ್ಕೂ, ಅದು ಹಿಂದಿನ ಸಂದೇಶದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ ನಾವು, ಯಾವುದರ ಮೇಲೆಯೂ ಆಣೆಯು ಭಾಷೆ ಹಾಕಬಾರದು. ಇದೆಲ್ಲವೂ ಹಾಕಿದರ ಮೇಲೆ ದೇವರ ಮೇಲೆ ಆಣೆ ಹಾಕಿದಾಗ ಆಯಿತು. ಆದ್ರಿಂದ ಬಹಳ ಎಚ್ಚರ. ಎರಡನೇದಾಗಿ ಆಣೆ ಹಾಕಿದಾಗೆ ನಡೆದುಕೊಳ್ಳಕ್ಕೆ ಯಾವ ಮನುಷ್ಯನಿಗೂ ಸಾಧ್ಯವಿಲ್ಲ. ಆದ್ರಿಂದ ಆಣೆ ಹಾಕಲೇ ಬಿಡಿ. ಮತ್ತೆ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ, ಆಣೆ ಹಾಕಲೇ ಬೇಡಿ ಎಂಬುದಾಗಿ. ಇದನ್ನು ಹೇಳುವುದಿಲ್ಲ. ನೀವು ಹೇಳಿದ್ರೆ ನಡೆಸಲೇಬೇಕು. ತಂದು ಕೊಡಿ, ದೇವಾಲಯಕ್ಕೆ ತಂದು ಕೊಡಿ. ಯಾಕೆಂದ್ರೆ ಅದು ಇವರಿಗೆ. ಅದಕ್ಕೆ ಇವ್ರು ಏನ್ ಮಾಡಿದ್ದಾರೆ, ನೀವು ಹೇಳಿದ್ದೀರಾ ತಂದು ಹಾಕಿ, ಕಾಣಿಕೆ ಹಾಕಿ, ಡಬ್ಬಕ್ಕೆ ಹಾಕಿ, ಪಾಸ್ಟ್ಗಳ ಕೈಗೆ ಕೊಡಿ ಅಂದ್ರೆ ಇಲ್ಲಿ ವಾಕ್ಯ ಏನ್ ಹೇಳ್ತದೆ, ಎಲ್ಲದರ ಮೇಲೆ ಆಣೆ ಹಾಕಿದ್ ಬಿಡೋದು ದೇವರ ಮೇಲೆ ಆಣೆ ಹಾಕಿದಾಗ ಆಯಿತು. ಅದಕ್ಕೆ ಒಂದೇ ಮಾತು ಹೇಳ್ಬೇಕು, ನಿಜವಾದ ಸೇವಕರುಗಳಾದ್ರೆ ಹೇಳ್ತಾರೆ, ದಯವಿಟ್ಟು ಆಣೆ ಹಾಕ್ಲಿಕ್ಕೆ ಹೋಗ್ಲೇಬೇಡಿ. ಸತ್ಯವನ್ನೇ ಹೇಳಿ. ಕೇಳಿದ್ರೆ ಕೇಳ್ತಾರೆ, ಕೇಳದಿದ್ರೆ ಬಿಟ್ಟು ಬಿಡಿ. ಅಂತವರ ಸವಾಸ ನಿಮಗೆ ಬೇಡ. ಅದಕ್ಕೆ ಮತ್ತೆ 5ನೇ ಅಧ್ಯಾಯದಲ್ಲಿ ಕೂಡ ಯೇಸು ಹೇಳಿದ, ಆಣೆ ಹಾಕಲೇಬಾರದು. ಇದನ್ನ ತಿಳಿಸುವುದಿಲ್ಲ. ಆದ್ದರಿಂದ ಇದರ ಬಗ್ಗೆ ಕೂಡ ಬಹಳ ಎಚ್ಚರಬೇಕು. ಹಾಗೆ 23ನೇ ವಚನಕ್ಕೆ ಹೋಗೋಣ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಮುರುಗ, ಸೋಪು, ಜೀರಿಗೆಗಳಲ್ಲಿ 10 ಪಾಲು ಕೊಡುತ್ತೀರಿ ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟುಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ದಾರಿ ತೋರಿಸುವ ಕುರುಡರೇ, ನೀವು ಸೊಳ್ಳೆ ಸೋಸುವವರು, ಒಂಟೆ ನುಂಗುವರಾಗಿದ್ದೀರಿ. ನೋಡಿ, ನೀವು ಇವರು ದಶಾಂಶ ಕಾಣಿಕೆನಂತೂ ಕೊಡುವುದು ಇಲ್ಲ ಯಾರಿಗೆ, ಬಡ ಬಗ್ಗರಿಗೆ. ಮತ್ತೆ 25, 35ರಿಂದ 40ರವರೆಗೆ ಓದುವಾಗ ಕೊಟ್ಟರು ಕೂಡ ಸ್ವಲ್ಪವನ್ನೇ ಕೊಡ್ತೀರಿ. ಆದ್ರೆ ಕೊಡ್ಬೇಕಲ್ಲ ಅಂತ ಹೇಳುವಂತದ್ ವಿಚಾರಕ್ಕಾಗಿ ನೀವು ಕೊಡ್ತೀರಿ. ಆದ್ರೆ ನೀವು ಮಾಡುವಂತ ನ್ಯಾಯ, ಕರುಣೆಯನ್ನ ಮಾಡ್ತಾ ಇದ್ದೀರ ಅವರಿಗೆ ಇಲ್ಲ, ಏನೋ ಒಂದು ಸ್ವಲ್ಪ ಕೊಟ್ರಾಯ್ತು. ಆದ್ರೆ ನಿಜವಾಗಿ ಅವರ ವಿಷಯದಲ್ಲಿ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು ಯಾವುದು ಕೊಡಬೇಕು, ಯಾವುದು ಕೊಡಬಾರ್ದು, ಅವರಿಗೆ ಏನು ಹೇಳಬೇಕು, ಅವರ ಮೇಲೆ ನಂಬಿಕೆ, ಕರುಣೆಯನ್ನು ನೀವು ಬಿಟ್ಟಿದ್ದೀರಿ. ಕೊಡುವಂಥದನ್ನು ಸ್ವಲ್ಪ ಅದನ್ನ ಕೊಡಬೇಕು ತೆಕ್ಕೊಳ್ಳಿ, ಇಷ್ಟೇ. ಆದ್ರೆ ದೇವರ ವಾಕ್ಯಕ್ಕೆ ಸರಿಯಾಗಿ ಅವರ ನಡತೆಗಳು ಅಲ್ಲಿ ಇಲ್ಲ. ದಾರಿ ತೋರಿಸುವ ಕುರುಡರೇ, ನೀವು ಸೊಳ್ಳೆ ಸೋಸೋರು, ಒಂಟೆ ನುಂಗಿ ಬಿಡೋರು ನೀವು. ಹೌದು, ಇವತ್ತು ನೋಡಿ, ಒಂದು ಉದಾಹರಣೆಗೆ ಸೊಳ್ಳೆ ಕಚ್ಚುವಾಗ ಏನಾಗ್ತದೆ, ಅಯ್ಯೋ ಇಷ್ಟು ರಕ್ತ ಹೀರಿ ಬಿಡ್ತಲ್ಲ ಅಂತ ನಾವು ಬಹಳ ಸೊಳ್ಳೆನ ಕೊಲ್ತೇವೆ. ಹೌದು, ಆದ್ರೆ ಒಂಟೆಯನ್ನೇ ನುಂಗಿ ಬಿಡುವಂಥದ್ದು, ಇನ್ನೊಬ್ಬರನ್ನ ಪರಿಶೋಧನೆ ಮಾಡೋದು, ಇನ್ನೊಬ್ಬರಿಗೆ ಹೇಳುವಂಥದ್ದು, ಇನ್ನೊಬ್ಬರನ್ನ ಪರೀಕ್ಷೆ ಮಾಡುವಂಥದ್ದು. ಆದ್ರೆ ಇವರಿಗೆ ಬರುವಂಥದ್ದು ಬಹಳ ಬೇಕು. ಎಷ್ಟೇ ಬಂದ್ರು ಸಾಲೋದಿಲ್ಲ. ಇನ್ನೂ ಬರ್ಲಿ. ಅವರಿಗೆ ನ್ಯಾಯ ಸರಿಯಾಗಿ ತಿಳಿಸೋದಿಲ್ಲ, ದೇವರ ವಾಕ್ಯವನ್ನು ಸರಿಯಾಗಿ ಬೋಧನೆ ಮಾಡೋದಿಲ್ಲ. ಯಾವುದು ಸರಿ, ಯಾವುದು ತಪ್ಪು, ಹೇಗೆ ನಡೆಯಬೇಕು, ಯಾವುದಕ್ಕಾಗಿ ಈಗ ನಿಮಗೆ ಶಿಕ್ಷೆ ಬಂದಿದೆ ಅಂತೇಳಿ ಅವರಿಗೆ ಸರಿಯಾದ ಒಂದು ಸಮಾಲೋಚನೆ ನಡೆಸೋದಿಲ್ಲ, ಅವರನ್ನ ಎಚ್ಚರಿಸುವುದಿಲ್ಲ. ಇದಾಗಿದೆ ಇವತ್ತು ಈ ಸುಳ್ಳು ಬೋಧಕರು, ಪ್ರವಾದಿಗಳು, ಯಾಜಕರುಗಳ ಕೆಲಸವಾಗಿದೆ. ಮುಂದಿನ ವಚನಕ್ಕೆ 25. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಪಂಚಪಾತ್ರೆ, ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ, ಆದರೆ ಒಳಗೆ ಸುಳುಕುಕೊಂಡಿರುವುದರಲ್ಲಿ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತದೆ. ಅಂದ್ರೆ ಏನಾಗ್ತದೆ, ಇವತ್ತು ಒಂದು ಊಟ ಮಾಡುವ ಬಟ್ಲಾಗಿರ್ಬೋದು, ಪ್ಲೇಟ್ ಆಗಿರ್ಬೋದು, ಅಥವಾ ಚೆಂಬಾಗಿರ್ಬೋದು, ಯಾವುದೇ ಆಗಿರ್ಬೋದು, ಹೊರಗಡೆ ಮಾತ್ರ ಸೋಪು ಅದು ಇದು ಹಾಕಿ, ಸ್ಟೀಲ್ ನೀರು ಹಾಕಿ ಚೆನ್ನಾಗಿ ಫಳ ಅಂತ ತೊಳಿತಾರೆ. ಒಳಗಡೆ ಮಾತ್ರ ನೋಡಿದ್ರೆ ಅದು ಬಹಳ ಗಲೀಜು ತುಂಬಿ ಹೋಗಿರ್ತದೆ. ಹಾಗೆ ಇವತ್ತು ಏನ್ ಮಾಡ್ತಾರೆ, ಬಹಳ ಒಳ್ಳೆ ಬಟ್ಟೆಗಳು, ಸೂಟು, ಹ್ಯಾಟು, ಬೂಟು ಹಾಕೊಂಡು ಅಲಂಕಾರ ಮಾಡಿರ್ತಾರೆ. ಆದ್ರೆ ಅವರ ಮನಸ್ಸು, ಹೃದಯ ಮಾತ್ರ ಎಲ್ಲಿದೆ? ದೇವರ ಬಳಿಗೆ ಇಲ್ಲ. ಹೊರಗಿನ ಬಟ್ಟೆ ಅಲಂಕಾರಗಳು, ಅವರ ಶರೀರ ಅಲಂಕಾರಗಳು ಇದ್ದ ಹಾಗೆ ಒಳಗೆ ಇಲ್ಲ. ಅವರದು ಲೋಕದ ಮೇಲೆ ಇನ್ನೊಬ್ಬರನ್ನ ದೋಚಿಕೊಳ್ಳುವುದು, ಸುಲುಕೊಳ್ಳುವಂಥದ್ದು ಈ ವಿಶ್ವಾಸಿಗಳಿಂದ ಇದು ಆಗಿದೆ ಇವರದ್ದು. ಅದಕ್ಕೆ ಅಲ್ಲಿ ಹೇಳಿದ್ದು, ಆದರೆ ಒಳಗೆ ಸುಲುಕೊಂಡಿದ್ದ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತದೆ.
ಹಾಗೆ ಅವರ ಮನಸ್ಸು ಸರಿ ಇರುವುದಿಲ್ಲ. 26ನೇ ವಚನ. ಕುರುಡನಾದ ಫರಿಸಾಯನೇ, ಮೊದಲು ಪಂಚಪಾತ್ರೆ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು, ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು. ಮೊದಲು ನಿನ್ನ ಮನಸ್ಸನ್ನು ರೆಡಿ ಮಾಡಿಕೋ, ಶುದ್ಧ ಹೃದಯವನ್ನು ಶುದ್ಧ ಮಾಡು, ಮನಸ್ಸನ್ನು ಶುದ್ಧ ಮಾಡು, ವಾಕ್ಯಕ್ಕೆ ಮೊದಲು ವಿಧೇಯರಾಗಿ ನೀನು ಜೀವಿಸು. ಅದನ್ನ ನಿನ್ನ ಜೀವಿತದಲ್ಲಿ ನೀನು ತೆಗೋ, ಮತ್ತೆ ಇನ್ನೊಬ್ಬರಿಗೆ ನೀನು ಬೋಧನೆ ಮಾಡು. ಆಗ ಮಾತ್ರ ನೀನು ನಿನ್ನನ್ನು ಸರಿ ಮಾಡಿಕೊಂಡಾಗ ಮಾತ್ರ ಇನ್ನೊಬ್ಬರಿಗೆ ನೀನು ಅದನ್ನು ಹೇಳಲಿಕ್ಕೆ ಸರಿಯಾಗ್ತದೆ. ನಿನ್ನ ಹೃದಯವೇ ಏನಾಗಿದೆ, ಅಲ್ಲಿ ಕಲುಷಿತವಾಗಿದೆ, ನಿನ್ನ ಮನಸ್ಸು ಕಲುಷಿತವಾಗಿದೆ. ಲಾಭದ ಮೇಲೆ ನಿನ್ನ ಮನಸ್ಸಿದೆ, ಇನ್ನೊಬ್ಬರನ್ನು ದೋಚಿಕೊಳ್ಳುವುದಕ್ಕಾಗಿ. ಆದ್ರಿಂದ ಹೊರಗೆ ನೀನು ಎಷ್ಟೇ ಅಲಂಕಾರ ಮಾಡಿದ್ರು ಕೂಡ ನಿನ್ನ ಹೃದಯ ಮನಸ್ಸು ಏನಾಗಿದೆ, ಅಲ್ಲಿ ಕಲುಷಿತವಾಗಿದೆ. ಇದಾಗಿದೆ ಇವತ್ತು ಅನೇಕ ಸೇವಕರು. ದೊಡ್ಡ ದೊಡ್ಡ ಎಂತೆಂಥ ಗಾಡಿಗಳಲ್ಲಿ ಬರ್ಬೋದು, ಹೇಗೆ ಸ್ಟೈಲ್ ಬರ್ಬೋದು, ಎಂತೆಂಥ ಅಲಂಕಾರದಲ್ಲಿ ಬರ್ಬೋದು. ಗಂಡ ಹೆಂಡತಿ ಅವರ ಮನಸ್ಸು ದೋಚಿಕೊಳ್ಳಲು ಕಡೆಗೆ ಇರುತ್ತದೆ. ಇದನ್ನು ಕೂಡ ಖಂಡಿತವಾಗಿ ಇಂಥ ಒಂದು ಇದ್ರುವಾಗ ಇವರನ್ನು ವಾಕ್ಯದ ಮೂಲಕ, ಇವರ ನಡೆ ನುಡಿ ಕ್ರಿಯೆಯ ಮೂಲಕ ಕಂಡುಹಿಡಿಯಬೇಕೆಂಬುದಾಗಿ ಅಪೊಸ್ತಲರ ಕೃತ್ಯ 17ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಕೂಡ ಕೊರಿಂಥ ಸಭೆಯವರು ಇದನ್ನೇ ಮಾಡ್ತಾ ಇದ್ರು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶವನ್ನ ನಿಮಗೆ ತಿಳಿಯಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಸಂದೇಶದ ಭಾಗವನ್ನ ನನ್ನ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಇದೆಲ್ಲವನ್ನು ಅವರು ತಿಳಿದು ಅರ್ಥ ಮಾಡಿಕೊಳ್ಳಲು ಅವರಿಗೆ ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಕೂಡ ಕೊಟ್ಟು ಅನುಗ್ರಹಿಸಿರಿ. ಹಾಗೆ ಅವರ ಮಕ್ಕಳಿಗೂ ಅವರ ಮಕ್ಕಳನ್ನು ಕೂಡ ಎಚ್ಚರಿಸುವಂತಾಗಲಿ. ಅವರು ನಿಮ್ಮ ಚಿತ್ತಾನುಸಾರ ಯಾರ್ಯಾರಿಗೆ ತಿಳಿಸಬೇಕು ಅವರಿಗೆಲ್ಲ ತಿಳಿಸಿ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಅವರಿಗೆ ಬೇಕಾದಂತ ವಿಶೇಷವಾದ ಜ್ಞಾನವನ್ನು ಕೊಟ್ಟು ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ನಿಮ್ಮನ್ನು ಗಂಡ ಹೆಂಡತಿ ಮಕ್ಕಳನ್ನು ಯವನಸ್ಥ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಿ ಒಳ್ಳೆ ವಿದ್ಯೆ ಬುದ್ಧಿ ಶಾಂತಿ ಸಮಾಧಾನವನ್ನು ಕೊಟ್ಟು ತನ್ನ ಕಾಲ ಮೇಲೆ ನಿಂತು ಒಳ್ಳೆ ರೀತಿಯಲ್ಲಿ ಸಂಪಾದನೆ ಮಾಡಿ ಅನೇಕರಿಗೆ ದಾನ ಧರ್ಮ ಮಾಡಿ ನಿಮಗೂ ಹೆತ್ತ ತಂದೆ ತಾಯಿಗೂ ಮಹಿಮೆ ತರುವಂತ ಮಕ್ಕಳನ್ನಾಗಿ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವಂತ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು.